ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುಂ ಗುರುಭ್ಯೋ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ತುಲಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಸಲ ಚಾನಲ್ ಬಂದಿರಾ, ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಂದಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಈ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ಒಂದು ವಿಡಿಯೋ ಬಹಳ ಪ್ರಮುಖವಾದಂತಹ ವಿಡಿಯೋ ಆಗಲಿದೆ ತುಲಾ ರಾಶಿಯವರಿಗೆ. ಕಾರಣ, ಈ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ಧನುರ್ಮಾಸ. ಏನುಗಳ ಧನುರ್ಮಾಸ ಅಂದರೆ, ಪ್ರತಿ ವರ್ಷ ಧನುರ್ಮಾಸ ಬರುತ್ತೆ, ನಾವು ಹೋಗ್ತೀವಿ, ಬೆಳಗ್ಗೆ ದೇವ್ರ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಓಡೋಗ್ತೀವಿ. ಎಲ್ಲ ಗೊತ್ತಿದೆ ಅಲ್ವಾ? ಹೌದು. ಆದರೆ ಧನುರ್ಮಾಸ ಅಂದರೆ ಏನು? ರವಿಗ್ರಹ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳುಗಳ ಕಾಲ ನೆಲೆಸಿರ್ತಾನೆ. ಒಂದೊಂದು ರಾಶಿಯಲ್ಲಿ ಒಂದೊಂದು ದಿನ, ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲೇ ಇರ್ತಾನೆ. ಶನಿ 2.5 ವರ್ಷ ಇದ್ದರೆ ರವಿ ಒಂದು ತಿಂಗಳು ಇರ್ತಾನೆ ಕರೆಕ್ಟಾಗಿ. ಸೊ ಹಾಗೆ ಆ ರವಿಗ್ರಹ ಎಲ್ಲ ರಾಶಿ, ಈಗ ನಿಮ್ಮ ತುಲಾ ರಾಶಿ ಮುಗಿಸಿ ವೃಶ್ಚಿಕ ರಾಶಿ ಮುಗಿಸಿ ಧನುರ್ರಾಶಿಗೆ ಪ್ರವೇಶ ಮಾಡಿದ್ರೆ ಅಲ್ಲೂ ಒಂದು ತಿಂಗಳು ಇರ್ತಾನೆ. ಆ ಧನುರ್ಮಾಸದ ಅಂದರೆ ಧನುರ್ರಾಶಿಯಲ್ಲಿ ರವಿಗ್ರಹ 1 ತಿಂಗಳುಗಳ ಕಾಲ ಇರುವುದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಮುಗಿಸ್ಕೊಂಡು ಮಕರ ರಾಶಿಗೆ ಹೋಗುವ ದಿವಸವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಸಂಕ್ರಮಣ, ಸಮ್ಯಕ್ ಕ್ರಾಂತಿ, ಒಳ್ಳೆಯ ರೀತಿಯಲ್ಲಿ ಚಲನೆ ಅಂತ. ಸೊ ಅದರಿಂದ ಈ ಒಂದು ಧನುರ್ಮಾಸ ತುಲಾರಾಶಿಯವರಿಗೆ ಬಹಳ ವಿಶೇಷ. ಯಾಕೆ ತುಲಾರಾಶಿಯವರಿಗೆ ಧನುರ್ಮಾಸ ವಿಶೇಷ? ಲಾಭಾಧಿಪತಿ ತೃತೀಯದಲ್ಲಿದ್ದು ನಿಮಗೆ ಭಾಗ್ಯಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಸೊ ಅದರಿಂದ ತುಲಾರಾಶಿಯವರಿಗೆ ಅದ್ಭುತವಾದಂತಹ ರವಿಯ ಅದೃಷ್ಟವನ್ನು ಕೊಡ್ತಾ ಇದ್ದಾನೆ, ಅಥವಾ ರವಿಗ್ರಹ ಅದೃಷ್ಟವನ್ನು ಕೊಡ್ತಾನೆ. ಧನುರ್ಮಾಸದಲ್ಲಿ ರವಿಯ ಆರಾಧನೆ ಮಾಡೋದ್ರೆ ಮಾತ್ರ, ಸುಮ್ಮನೆ ಎಲ್ಲ ಸಿಗೋದಿಲ್ಲ. ಈಗ ಸರ್ಕಾರದಲ್ಲಿ ಗೌರ್ಮೆಂಟಲ್ಲಿ ತುಂಬ ಸ್ಕೀಮ್ಗಳಿರ್ತವೆ. ನಿಮ್ಮ ಪಾಡಿ ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಮನೇಲಿ ಬಾಗಿಲು ತಟ್ಟಿ ಎದ್ದು ಬಂದು ಯಾರೂ ಸ್ಕೀಮ್ಗಳು ಕೊಡಲ್ಲ, ಆಯ್ತಲ್ವಾ? ನೀವು ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಕೆಲವಿಷ್ಟು ಮನೆ ಬಾಗಿಲಿಗೆ ಬಂದು ಕೆಲವಿಷ್ಟು ಕೊಡ್ಬೋದೇನೋ, ಬಟ್ ಬಹಳಷ್ಟು ವಿಚಾರ ನೀವು ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಬೇಕು ಅಂದರೆ ನೀವು ಹೋಗಿ ಅರ್ಜಿ ಹಾಕಬೇಕಾಗತ್ತೆ. ಈ ಧನುರ್ಮಾಸದಲ್ಲಿ ತುಲಾರಾಶಿಯವರಿಗೆ ಒಂದು ಅದೃಷ್ಟ ಬೇಕು ಅಂದರೆ ರವಿಯ ಆರಾಧನೆ ಮಾಡಬೇಕಾಗತ್ತೆ. ರವಿಗ್ರಹಕ್ಕೆ ಅರ್ಜಿ ಹಾಕಬೇಕು, ಪೂಜೆ ಮಾಡಬೇಕು ರವಿಗ್ರಹದ್ದು. ನಾನು ನಿಮಗೆ ವಿಶೇಷವಾದಂತಹ ಪರಿಹಾರಗಳನ್ನು ಹಾಗೂ ಸಿಂಪಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಪರಿಹಾರ ಎರಡನ್ನೂ ತಹ ತಿಳಿಸ್ತೇನೆ. ನಿಮ್ಮ ಶಕ್ತಿ ಅನುಸಾರ ಭಗವಂತ ನಿಮಗೆ ಏನು ಶಕ್ತಿ ಕೊಡ್ತಾನೋ ಆ ಶಕ್ತಿ ಅನುಸಾರ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಆಯಿತಾ? ನೋಡಿ, ರವಿಗ್ರಹ ನಿಮಗೆ ಲಾಭಾಧಿಪತಿ. ಈ ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ಮಾಡಿದರೆ ತುಲಾರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಒಳ್ಳೆಯ ಲಾಭವಾಗಲಿದೆ. ನೀವು ತುಲಾರಾಶಿಯವರಾಗಿದ್ದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಎಲ್ಲೂ ಜಾಬ್ ಹೋಗ್ತಾರೆ, ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಾ, ಅದು ಚಿಕ್ಕ ವ್ಯಾಪಾರ ಇರಬಹುದು, ಅತ್ಯಂತ ದೊಡ್ಡ ವ್ಯಾಪಾರ ಇರಬಹುದು. ಅದರಲ್ಲೂ ಪ್ರಮುಖವಾಗಿ ನೀವೇನಾದರೂ ತುಲಾರಾಶಿಯವರಾಗಿದ್ದು ಗೌರ್ಮೆಂಟ್ ಟೆಂಡರ್ಗಳನ್ನ ಮಾಡ್ತಕ್ಕಂಥವರಾಗಿದ್ದರೆ ನಿಮಗೆ ಟೆಂಡರೂ ಸಿಗುತ್ತೆ, ಅಥವಾ ಟೆಂಡರ್ ಸಿಕ್ಕು ಕೆಲಸನ ಆಯಿತು ದುಡ್ಡು ಬಂದಿಲ್ಲ ಸ್ವಾಮಿ ಅಂದರೆ ಆ ದುಡ್ಡು ಬರುತ್ತೆ. ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ಮಾಡಬೇಕು, ಆಯ್ತಲ್ವಾ? ಸೊ ವ್ಯಾಪಾರಿಗಳಿಗೆ ಧನುರ್ಮಾಸದಲ್ಲಿ ರವಿಯ ಆರಾಧನೆಯಿಂದ ಅದ್ಭುತವಾದಂತಹ ಲಾಭಗಳಿದೆ, ಆಯ್ತಲ್ವಾ? ಲಾಭಾಧಿಪತಿ. ಆಮೇಲೆ ಅದೃಷ್ಟವಶಾತ್ ಲಾಭ ಅಂತ ಅಂದರೆ, ನೀವು ಯಾವುದೋ ಬಿಸ್ನೆಸ್ ಮಾಡ್ತೀರಾ, ಅಯ್ಯೋ ನಾನು ಯಾಕಾರ ಮಾಡಿದ್ನೋ ಈ ಬಿಸ್ನೆಸ್ನ, ಇದು ಲಾಸ್ ಆಗಿಬಿಡುತ್ತೆ ಅಂತ ಅನ್ಕೊಂಬಿಟ್ಟಿರ್ತೀರ. ಆದರೆ ಏನಾಗುತ್ತೆ, ಅದೃಷ್ಟವಶಾತ್ ಆ ಲಾಸ್ ಕೂಡ ಲಾಭವಾಗಿ ನೀವು ಬದಲಾಯಿಸ್ಕೊಳ್ಬೋದು ರವಿ ಆರಾಧನೆ ಮಾಡ್ಕೊಳ್ಳೋದ್ರ ಮೂಲಕ. ನಾವು ವಿಶೇಷವಾಗಿ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ಹೋಮವನ್ನು. ಅದು ನಿಮಗೋಸ್ಕರ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾರ್ಗಶೀರ್ಷ ಮಾಸದ ಒಂದು ಹುಣ್ಣಿಮೆಯ ದಿವಸ 15ನೇ ತಾರೀಕು, ಡಿಸೆಂಬರ್ 15ನೇ ತಾರೀಕು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿಕೊಡ್ತಕ್ಕಂಥದ್ದಾಗಿರ್ತದೆ, ವಿವಾಹಾದಿ ವಿಚಾರಗಳಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಾಗಿರ್ತದೆ, ದಾಂಪತ್ಯಾದಿ ವಿಚಾರಗಳಲ್ಲಿ ಅನುಕೂಲ ಮಾಡಿಕೊಡುವಂಥದ್ದಾಗಿರ್ತದೆ. ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರನ ಅಭಿಮಾನಿ ದೇವರು ಲಕ್ಷ್ಮೀನಾರಾಯಣ. ನಿಮ್ಮ ರಾಶ್ಯಾಧಿಪತಿಯ ಒಂದು ಅಭಿಮಾನಿ ದೇವರ ಆರಾಧನೆಯನ್ನೇ ಮಾಡ್ತಾ ಇದ್ದೇವೆ, ಆಯಿತಾ? ಅದ್ರ ಬಗ್ಗೆ ಹೇಳ್ತೇನೆ, ವಿಡಿಯೋ ಎಂಟು ತನಕ ನೋಡಿ. ಡಿಸೆಂಬರ್ 15ನೇ ತಾರೀಕು ಮಾಡ್ತಾ ಇದ್ದೇವೆ, ಆಯಿತಾ? ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂದರೆ ತಾವರೆ ಹೂ ಇರುತ್ತಲ್ಲ, ಆ ಕಮಲ ಪುಷ್ಪ ಅದನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀ ಹೃದಯ ಬೀಜಾಕ್ಷರ ಮಂತ್ರಗಳಿಂದ, ಸ್ತೋತ್ರ ಮಂತ್ರಗಳಿಂದ, ನಾರಾಯಣ ಹೃದಯ ಸ್ತೋತ್ರ ಮಂತ್ರಗಳಿಂದ ಹೋಮವನ್ನು ಮಾಡ್ತಕ್ಕಂಥದ್ದು. ಹೇಳ್ತೇವೆ, ತುಂಬ ಅದ್ಭುತವಾದ ಪೂಜೆ ಇದೆ. ನೆಕ್ಸ್ಟ್, ನೀವು ಅದು ಪೂಜೆಗೆ ಹೆಸರು ಕೊಟ್ಕೋಬೋದು. ಒಂದೇ ಸಂಕಲ್ಪ ಸೇವೆ, ಅಷ್ಟು ಹೋಮಗಳು, ಬಹಳಷ್ಟು ಹೋಮಗಳಿದೆ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಬ್ಬರಿಗೆ ಒಂದು ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಸೊ ತುಲಾರಾಶಿಯವರಿಗೆ ಆ ಪ್ರಸಾದದ ಬಗ್ಗೆನೂ ಹೇಳ್ತೇನೆ ಎಂಡಲ್ಲಿ.
ನೆಕ್ಸ್ಟ್ ಇನ್ನೊಂದು ಸಹೋದರರ ವಿಚಾರ. ನೀವು ಪಿತ್ರಾರ್ಜಿತ ಆಸ್ತಿ ಅಥವಾ ಈ ಸಹೋದರರ ಜೊತೆಗೆ ಕೆಲವಿಷ್ಟು ಜಗಳ ಮನಸ್ತಾಪಗಳು, ಅದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಬೇರೆ ಕಾರಣಗಳಿರ್ಬೋದು. ಸಹೋದರ ಸಹೋದರಿಯರ ಜೊತೆಗೆ ನಿಮಗೆ ಏನಾದ್ರು ಜಗಳ ಮನಸ್ತಾಪಗಳಿದ್ದರೆ, ನೀವು ತುಲಾರಾಶಿಯವರಾಗಿದ್ದರೆ ಧನುರ್ಮಾಸದಲ್ಲಿ ನೀವು ರವಿಯ ಆರಾಧನೆ ಮಾಡುವ ಮೂಲಕ ನಿಮ್ಮ ತಂದೆಯವರು ನಿಮ್ಮ ಪರವಾಗಿ ಮಾತನಾಡ್ತಾರೆ. ಜಗಳ ಮನಸ್ತಾಪ ಮಾಡ್ತಾ ಇರುವಂತಹ ನಿಮ್ಮ ಸಹೋದರರು ಕೂಡ ಅದನ್ನು ಬಿಟ್ಟು ನಿಮ್ಮಂತೆ ಸ್ವಲ್ಪ ನೀವು ಹೇಳಿದ್ದಕ್ಕೆ ಓಕೆ ಆಯಿತು ಅಂಥೇಳಿ ಒಪ್ಕೊಳ್ತಾರೆ. ಸೊ ಆದ್ದರಿಂದ ನೀವು ತುಲಾರಾಶಿಯವರಾಗಿದ್ದು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಂದಿರನ್ನ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೋ ಬೇರೆ ಯಾವುದೋ ವಿಚಾರದಲ್ಲಿ ಒಪ್ಪಿಸಬೇಕು ಅಂತಾದರೆ, ನಿಮ್ಮ ತಂದೆಯವರನ್ನು ಒಪ್ಪಿಸಬೇಕು ನಿಮ್ಮಂತೆ ಅಂತಾದರೆ ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ನೀವು. ಆಯ್ತಲ್ವಾ? ಅಷ್ಟೇ ಅಲ್ಲ, ಇನ್ನೂ ರವಿ ಬಹಳಷ್ಟು ಪ್ರಾಧಾನ್ಯತೆಯನ್ನು ಹೊಂದಿರ್ತಾನೆ. ನೀವು ನೋಡಿ, ರವಿಗ್ರಹ ನಿಮಗೆ ಅಂದರೆ ತುಲಾರಾಶಿಯವರಿಗೆ ವಿಶೇಷವಾಗಿ ವಿವಾಹದ ವಿಚಾರಗಳಲ್ಲಿ ಅನುಕೂಲ ಮಾಡಿ ಕೊಡ್ತಾನೆ, ಮದುವೆ ವಿಚಾರದಲ್ಲಿ ಅನುಕೂಲ ಮಾಡಿ ಕೊಡ್ತಾನೆ. 9ನೇ ಮನೆಯನ್ನು ನೋಡಿ ಅದೃಷ್ಟವನ್ನು ಕೊಡ್ತಾನೆ. ಆದರೆ ಧನುರ್ಮಾಸ ಅಂದ ತಕ್ಷಣ ನೀವು ಮದುವೆ ವಿಚಾರಕ್ಕೆ ಪ್ರಯತ್ನನೇ ಮಾಡೋಕ್ಕೆ ಹೋಗಲ್ಲ, ಅದು ತಪ್ಪು. ಪ್ರಯತ್ನ ಮಾಡಲೇಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ಬೋದು, ಗೊತ್ತಲ್ವಾ? ಮದುವೆನೂ ಮಾಡ್ಕೋಬೋದು. ಬಟ್ ನಿಮ್ಮ ಒಂದು ಏನೋ ಮಾಡಬಾರ್ದು ಅನ್ನೋ ನಿಮ್ಮ ತಲೆ ಇರ್ತದೆ. ಆದರೆ ಸುಮಾರು ಜನಕ್ಕೆ ಅದೊಂದು ತಪ್ಪು ಕಲ್ಪನೆ ಇದೆ. ಇರಲಿ, ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಚಾರ ಏನಪ್ಪ ಅಂದರೆ, ರವಿಗ್ರಹದ ಆರಾಧನೆಯನ್ನು ನಾವು ನಿಮ್ಮ ಪರವಾಗಿ ಮಾಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ 1000 ಸಂಖ್ಯೆಯಲ್ಲಿ ಭಾನುವಾರದ ದಿವಸ ಮಾರ್ಗಶೀರ್ಷ ಹುಣ್ಣಿಮೆ, ರವಿವಾರ ಸಹಸ್ರ ರವಿ ಶಾಂತಿ ಹೋಮ, ಹಾಗೂ ವಿಶೇಷವಾಗಿ ಉಪರತ್ನಗಳ ಒಂದು ನವರತ್ನ ಮಾಲೆ ಪ್ರಸಾದ ಸ್ವರೂಪ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಆಯ್ತಲ್ವಾ? ಏನಕ್ಕೆ ಈ ರವಿ ಆರಾಧನೆ ನಿಮಗೆ ಬಹಳ ಪ್ರಮುಖ? ವಿವಾಹದ ವಿಚಾರದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ ರವಿ, ಲಾಭವನ್ನು ಮಾಡಿಕೊಡ್ತಾನೆ. ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆಗಳಿದ್ರೂ ಅನುಕೂಲ ಮಾಡಿಕೊಡ್ತಾನೆ. ನೀವು ತುಲಾರಾಶಿಯವರಾಗಿ ವಿದೇಶ ಪ್ರಯಾಣ ಮಾಡಬೇಕು, ವಿದೇಶಕ್ಕೆ ಹೋಗಿ ಬರಬೇಕು, ವಿದೇಶದಲ್ಲಿ ವಾಸ ಮಾಡಬೇಕು, ವಿದೇಶಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅನಿಸಿದ್ರು ಸಹ, ಉದ್ಯೋಗಾದಿ ಇತ್ಯಾದಿ ಯಾವುದಕ್ಕೋಸ್ಕರ, ಅದಕ್ಕೂ ರವಿಗ್ರಹ ಧನುರ್ಮಾಸದಲ್ಲಿ ಮಾತ್ರ ನಿಮಗೆ ಸಹಾಯ ಮಾಡಿಕೊಡ್ತಾನೆ. ಆಯ್ತಲ್ವಾ? ಹಲವಾರು ಅಲ್ಲಿ ವಿಶೇಷತೆಗಳಿದೆ ಅಲ್ಲಿ ಧನುರ್ಮಾಸದಲ್ಲಿ ತುಲಾರಾಶಿಯವರಿಗೆ. ಜೊತೆಗೆ ರವಿ ಸ್ವತಃ ಉದ್ಯೋಗಕಾರಕ. ಅವನು ಎಷ್ಟನೇ ಮನೆ ಇದ್ದು ಎಷ್ಟನೇ ಮನೆ ಬೇಕಾದ್ರೂ ನೋಡ್ತಾ ಇರಲಿ. ಈಗ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾ ಇದ್ದಾನೆ ಅಂದರೆ ಉದ್ಯೋಗಕಾರಕನಾಗಿರೋದ್ರಿಂದ, ನೀವು ಜಾಬ್ ಮಾಡ್ತಾ ಇದ್ದೀರಾ ತುಲಾರಾಶಿಯವರು ಅಂದರೆ ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯೂ ಆಗುತ್ತೆ. ಅದೃಷ್ಟವಶಾತ್ ಈ ಕೆಲಸ ನನಗೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದೆ ಮಾರ್ರೆ, ಅಂತೂ ಇಂತೂ ರವಿ ಆರಾಧನೆ ಮಾಡಿದೆ, ನನಗೆ ಈ ಜಾಬ್ ಸಿಕ್ತು, ಅದೃಷ್ಟವಶಾತ್ ಸಿಕ್ತು, ಜಾಬ್ ಸಿಕ್ಕೋಯ್ತು ನನಗೆ ಅನ್ನುವ ರೀತಿಯ ಅದೃಷ್ಟದಲ್ಲೇ ಆಗಬೇಕು. ಆಯಿತಾ? ಅದು ರವಿಗ್ರಹ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡಿ ನೀವು ರವಿ ಆರಾಧನೆ ಮಾಡೋದ್ರಿಂದ ಉದ್ಯೋಗದಲ್ಲಿ ಕೊಡ್ತಾನೆ. ಆಲ್ರೆಡಿ ಜಾಬಲ್ಲಿ ಇದ್ದೀನಿ ಗುರುಗಳೇ, ನಮಗೇನು ತೊಂದರೆ ಇಲ್ಲ, ಪ್ರಮೋಷನ್ ಬೇಕು, ಅದೃಷ್ಟವಶಾತ್ ಸಿಗುತ್ತಾ? ಧನುರ್ಮಾಸದಲ್ಲಿ ತುಲಾರಾಶಿಯ ಉದ್ಯೋಗಿಗಳು ನೀವು ರವಿ ಆರಾಧನೆ ಮಾಡಿ ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ತೀನಿ ಅಂತಂದಿದ್ರು ಸಹ ಮತ್ತೆ ವಾಪಸ್ ನಿಮಗೆ ಆ ಕೆಲಸ ಸಿಗುತ್ತೆ, ತೆಗೆದಾಕಲ್ಲ ನಿಮ್ಮನ್ನು. ಆಯಿತಾ? ಅಥವಾ ಪ್ರಮೋಷನ್ ಇಲ್ಲ ಅಂತಂದ್ರು ಅನಿರೀಕ್ಷಿತವಾಗಿ ನಿಮಗೆ ಪ್ರಮೋಷನ್ ಕೂಡ ಕೊಟ್ಟು ಬಿಡ್ತಾರೆ. ಅಥವಾ ಸ್ಯಾಲ್ರಿ ಹೈಕೋ, ಪ್ರಮೋಷನ್ನೋ, ದೊಡ್ಡ ದೊಡ್ಡ ಅಧಿಕಾರಗಳ ಏನೋ ಒಂದು ನಿಮಗಂಟು ಅದೃಷ್ಟ ಅಂತೂ ಉದ್ಯೋಗದಲ್ಲಿ ಸಿಗುತ್ತೆ. ಯಾಕಂದರೆ ಉದ್ಯೋಗಕಾರಕ ರವಿ. ತುಲಾರಾಶಿಯವರು ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡ್ಕೊಳ್ಬೇಕು. ಸಿಂಪಲಾಗಿ ನೀವು ಮನೇಲಿ ಮಾಡ್ಕೊಳ್ಬಹುದಾದ ಪರಿಹಾರವನ್ನು ಹೇಳ್ತೇನೆ. ವಿಶೇಷವಾಗಿ ನಾವು ನಿಮ್ಮ ಪರವಾಗಿ ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ರವಿವಾರದ ದಿವಸವೇ ಹೋಮವನ್ನು ಮಾಡ್ತಾ ಇದ್ದೇವೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ದಿವಸ. ಈ ಒಂದು ಧನುರ್ಮಾಸ ರವಿಯ ಆರಾಧನೆಯಿಂದ ನಿಮಗೆ ಹಲವಾರು ಉಪಯೋಗಗಳನ್ನು ಕೊಟ್ಟರೆ, ಜೊತೆಗೆ ನಿಮಗೆ ಗುರುಬಲ ಇಲ್ಲ. ಯಾರಿಗೆ? ತುಲಾರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇದೆ. ಮುಂದಿನ ವರ್ಷ ನಿಮಗೆ ಅರ್ಧ ವರ್ಷ ಆದಮೇಲೆ ನಿಮಗೆ 2025 ಮೇ ನಂತರನೇ ನಿಮಗೆ ಗುರುಬಲ ಬರ್ತಕ್ಕಂಥದ್ದು, ಮೇ 15 ನಂತರನೇ. ಸೊ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನು ಅಂದರೆ, ರವಿಯ ಆರಾಧನೆಯ ಜೊತೆಗೆ ಗುರುವಿನ ಆರಾಧನೆಯನ್ನು ಮಾಡಿಕೊಂಡ್ರೆ ಧನುರ್ಮಾಸ ನಿಮಗೆ ಅನುಕೂಲಗಳನ್ನು ಕೊಡ್ತಾನೆ. ತುಲಾರಾಶಿ ನಿಮಗೆ ಷಷ್ಠ್ಯಾಧಿಪತಿ, ಗೊತ್ತಾಲ್ವಾ? ಇಲ್ಲೇನಾಗತ್ತೆ, ಈ ರವಿಗ್ರಹ ಲಾಭಾಧಿಪತಿ ತೃತೀಯದಲ್ಲಿದ್ದು ನಿಮ್ಮ ಷಷ್ಠವನ್ನು ಸಹ ನೋಡ್ತಾನೆ. ಅಲ್ಲಿಗೆ ಗುರು ರವಿ ಎರಡರದ್ದು ಆರಾಧನೆಯ ಅವಶ್ಯಕತೆ ಇದೆ. ಸಾಲಗಳ ವಿಚಾರವಾಗಿ ಇದು ಇಂಟರ್ಲಿಂಕನ್ನು ನೋಡ್ಕೊಳ್ಬೇಕು ನೀವು. ತುಲಾರಾಶಿಯವರು ನೀವು ಒಂದಿಷ್ಟು ಸಾಲ ತಗೊಂಡ್ಬಿಟ್ಟಿದ್ದೀರಾ, ತೀರ್ಸಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀರಾ, ನಿಮಗೆ ಧನುರ್ಮಾಸದಲ್ಲಿ ರವಿ ಗುರು ಆರಾಧನೆ ಮಾಡೋದ್ರಿಂದ ಆ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಆಯಿತಾ? ಇದರ ಜೊತೆಯಲ್ಲಿ ನೀವು ಸಾಲ ಬೇಕು, ನಿಮಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಸಾಲ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಧನುರ್ಮಾಸ ರವಿ ಗುರು ಆರಾಧನೆ. ಇಲ್ಲ, ಸಾಲ ತೊಗೊಂಡ್ಬಿಟ್ಟಿದ್ದೀರಾ, ತೀರ್ಸಕ್ಕಾಗ್ತಾ ಇಲ್ಲ, ಅಥವಾ ಕೊಟ್ಟುಬಿಟ್ಟಿದ್ದೀರಾ, ವಾಪಸ್ ಮರಳಿ ಬರ್ತಾ ಇಲ್ಲ,
ಅಥವಾ ವಾಪಸ್ ಕೊಡ್ತಾ ಇಲ್ಲ ಅವರು, ಅಥವಾ ಯಾರನ್ನ ತಗೊಂಡು ಯಾರಿಗೋ ಕೊಡಿಸಿದ್ದೀರಾ, ಮಧ್ಯದಲ್ಲಿ ನೀವು ಸಿಗಾಕೊಂಡಿದ್ದೀರಾ. ಯಾವುದೇ ಸಾಲದ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೂ ಕೂಡ ತುಲಾ ರಾಶಿಯವರಿಗೆ ಗುರುಗ್ರಹ ರವಿಗ್ರಹದ ಆರಾಧನೆ, ನೀವು ಗುರು ಅಷ್ಟೋತ್ತರ ರವಿ ಅಷ್ಟೋತ್ತರ ಪ್ರತಿದಿನ ಧನುರ್ಮಾಸದಲ್ಲಿ ಪಠನೆ ಮಾಡಬೇಕು. ಗುರು ಆರಾಧನೆ ಬಹಳ ಮುಖ್ಯ. ಈ ಸಾಲಗಳ ವಿಚಾರ ಏನೇ ಇದ್ರೂ ಪರಿಹಾರ ಆಗುತ್ತೆ, ಆಯ್ತಲ್ವಾ. ಅದಕ್ಕೆ ನಾವು ವಿಶೇಷವಾಗಿ ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೇ ಡಿಸೆಂಬರ್ 15ನೇ ತಾರೀಕೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವತ್ತು ಗುರು ಪೂರ್ಣಿಮೆ, ದತ್ತ ಜಯಂತಿ. ಸೊ ಅದರಿಂದಾಗಿ ಬಹಳ ವಿಶೇಷವಾಗಿ ನಾವು ಅದರಲ್ಲಿ ನಿಮಗೆ ದತ್ತಾತ್ರೇಯರ ಒಂದು ಆರಾಧನೆ, ಆ ಗುರುಗ್ರಹದ ಆರಾಧನೆ, ದತ್ತಾತ್ರೇಯ ಜಯಂತಿ ದಿವಸ ಗುರು ದತ್ತಾತ್ರೇಯ ಹೋಮವನ್ನೇ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮವನ್ನು ದತ್ತ ಜಯಂತಿನೂ ಆಗುತ್ತೆ, ನಿಮಗೆ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ಆಯ್ತಲ್ವಾ. ಸೊ ಗುರುದತ್ತ ಜಯಂತಿಯನ್ನು 14, 15 ಆರಾಧನೆ ಮಾಡ್ತಾರೆ. ನಾವು 15ನೇ ತಾರೀಕು ಗುರು ದತ್ತಾತ್ರೇಯ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಹಲವಾರು ವಿಚಾರಗಳಿದೆ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಆಯ್ತಲ್ವಾ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಬರ್ತಾ ಇಲ್ಲ, ಅಥವಾ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ ಪಿತ್ರಾರ್ಜಿತ ಆಸ್ತಿ, ಅಥವಾ ನಿಮಗೇ ಬರ್ತಾ ಇಲ್ಲ ಪಿತ್ರಾರ್ಜಿತ ಆಸ್ತಿ, ಇದನ್ನು ಆರಾಧನೆ ಮಾಡ್ಕೊಳ್ಳಿ. ರವಿಗ್ರಹದ ಆರಾಧನೆಯನ್ನು ಧನುರ್ಮಾಸದಲ್ಲಿ ಮಾಡೋದ್ರಿಂದ ಪಿತ್ರಾರ್ಜಿತ ಸಮಸ್ಯೆ ಆಮೇಲೆ ಅದು ಪರಿಹಾರ ಆಗುತ್ತೆ. ಜೊತೆಗೆ ನಿಮ್ಮ ತಂದೆಯವರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದರೆ, ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದರೆ, ಈ ಥರ ಏನೇ ಇದ್ದರೂ ಕೂಡ ಧನುರ್ಮಾಸದಲ್ಲಿ ರವಿಗ್ರಹದ ಆರಾಧನೆ ಅದನ್ನು ಸಾಲ್ವ್ ಮಾಡಿಕೊಡುತ್ತೆ. ಇನ್ನೂ ಒಂದು ಬಹಳ ವಿಶೇಷವಾದ ವಿಚಾರವನ್ನು ಹೇಳಬೇಕು. ಧನುರ್ಮಾಸದಲ್ಲಿ ನೀವು ರವಿಗ್ರಹದ ಆರಾಧನೆ ಮಾಡಿದ್ರೆ ನಿಮ್ಮ ವ್ಯಯಸ್ಥಾನ ಲಾಸ್ ಮನೆಯ ಮೇಲೆ ರವಿಗ್ರಹದ ಪೂರ್ಣ ದೃಷ್ಟಿ ಬಿದ್ದು, ರವಿಗ್ರಹದ ಒಂದು ಪ್ರಭಾವದಿಂದ ನೀವು ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಿದ್ರೆ ನಿಮಗೆ ಕಳ್ಕೊಂಡಿದ್ದು ಪುನಃ ಮರಳಿ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ, ಆಯ್ತಲ್ವಾ. ಅದರಲ್ಲಿ ಸರ್ಪ ಆರಾಧನೆ ಬೇಕಾಗುತ್ತೆ, ಯಾಕಂದರೆ ಕೇತು ಇದ್ದಾನೆ ಅಲ್ಲಿ ವ್ಯಯದಲ್ಲಿ. ನಾವು ಆ್ಯಕ್ಚುಲಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಅದನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಹಲವಾರು ಹೋಮಗಳಿದೆ, ಸಹಸ್ರ ರವಿ ಶಾಂತಿ, ಲಕ್ಷ್ಮೀನಾರಾಯಣದ ಎಲ್ಲ ಮಾಡ್ತಾ ಇದ್ದೇವೆ. ವಿಶೇಷ ಪರಿಹಾರಗಳ ಬಗ್ಗೆ ಹೇಳ್ತೇನೆ ನಿಮಗೆ. ಬಟ್ ರವಿ ಆರಾಧನೆಯೂ ಸಹ ನಿಮಗೆ ಬಹಳ ಈ ಥರದ್ದೆಲ್ಲ ಅನುಕೂಲ ಮಾಡಿಕೊಡಲಿದೆ. ಸಿಂಪಲ್ಲಾಗಿ ಹೆಂಗೆ ಮಾಡ್ಕೋಬಹುದು ನಾವು ರವಿ ಆರಾಧನೆ ಧನುರ್ಮಾಸಕ್ಕೆ ಅಂತಂದರೆ, ಆ ಸಿಂಪಲ್ಲಾಗಿ ನೀವೇ ಮಾಡ್ಕೊಳ್ಬಹುದಾದ ರವಿ ಆರಾಧನೆ ಏನಪ್ಪ ಅಂದರೆ, ರವಿಯ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಮಂತ್ರ ಪಠನೆಯನ್ನು ಆದಿತ್ಯ ಹೃದಯ ಸ್ತೋತ್ರ ಏನಿರುತ್ತಲ್ಲ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಹಾಗೂ ರವಿಗ್ರಹದ ಅಷ್ಟೋತ್ತರ ಪಠನೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ನಿಮಗೆ ಬಲವನ್ನು ಕೊಡುತ್ತೆ, ರವಿ ಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೀವು ಹೆಂಗಿದ್ರು ಈ ಧನುರ್ಮಾಸದಲ್ಲಿ ಹೋಗಿ ಈ ಅರಳಿ ಮರ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಧನುರ್ಮಾಸದಲ್ಲಿ ಮಾಡ್ತೀರಲ್ಲ, ಇನ್ನೊಂದು 3 ಅರ್ಘ್ಯವನ್ನು ಕೊಡಬೇಕು ನೀವು. ಒಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೊಗಸೆಯಲ್ಲಿ ಒಂದು ಒಗೆದಾಕಿರುವ ಮಡಿಯ ಬಟ್ಟೆಯನ್ನು ಉಟ್ಕೊಳ್ಬೇಕು, ಕಾಟನ್ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೊಗಸೆಯಲ್ಲಿ 3 ಬೊಗಸೆ ನೀರನ್ನು ತಗೊಂಡು, ಮೊದಲನೇ ಬೊಗಸೆ ನೀರು ತಗೊಂಡ ಹಾಗೂ ಮಂತ್ರವನ್ನು ಹೇಳಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನೀರನ್ನು ಕೆಳಗಡೆ ಬಿಡಬೇಕು, ಆಯ್ತಲ್ವಾ. ಅಥವಾ ಆಮೇಲೆ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಅದೇ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ 3ನೇ ಸಲ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಪುನಃ ಸೂರ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಭಾಸ್ಕರಾಯ ನಮಃ, ಸೂರ್ಯಾಯ ನಮಃ ಎಲ್ಲದೂ ಸಹ ರವಿಯ ಒಂದು ಹೆಸರುಗಳೇ. ಆದ್ದರಿಂದ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಅದ್ಭುತವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ. ಇದರ ಜೊತೆಯಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ, ಆ ಸೂರ್ಯನಿಗೆ ನಿಮ್ಮ ಯಾವ ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಸಹ ಪ್ರಾರ್ಥನೆಯನ್ನು ಸಹ ಮಾಡ್ಬೋದು. ಆಗ ನಿಮಗೇನಾದ್ರು ಬಿಲ್ಪತ್ರೆ ಸಿಕ್ಕಿದ್ರೆ ಆ ಅರ್ಘ್ಯದ ನೀರಿನಲ್ಲಿ ಒಂದು ಬಿಲ್ಪತ್ರೆಯನ್ನು 4 ಅಕ್ಷತೆಯನ್ನು ಸಹ ಹಾಕ್ಕೊಂಡು, ಕೆಂಪು ಅಕ್ಷತೆ, ಕುಂಕುಮದಲ್ಲಿ ಅಕ್ಷತೆ, ಅರಿಶಿನದಲ್ಲ ಕುಂಕುಮ ಅಕ್ಷತೆಯನ್ನು ಮಾಡಿ ಅದನ್ನು ಸಹ ಹೀಗೆ ಅದನ್ನು ಸೇರಿಸಿಕೊಂಡು ಬಿಡ್ತಕ್ಕಂಥದ್ದು, ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು ಸಹ ಬಹಳ ಅದ್ಭುತವಾದಂಥ ಶಸ್ತ್ರ ಸಿಗ್ತದೆ ನಿಮಗೆ.
ಅದರಿಂದ ಬಿಲ್ವ ಪತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬರೀ ನೀರಾದರೂ ಪರವಾಗಿಲ್ಲ. ಅಕ್ಷತೆ ಹಾಕೋದಿದ್ರೆ ಕೆಂಪು ಅಕ್ಷತೆಗಳನ್ನು ತೆಗೆದುಕೊಂಡು ಭಾಸ್ಕರನಿಗೆ ನೀರು ಹಾಗೂ ಅಕ್ಷತೆ ಸಹಿತವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಬೆಳಗ್ಗೆ ಬೇಗ ಏಳಬೇಕು, ಹಾಗೂ ಸೂರ್ಯನ ಅಷ್ಟೋತ್ತರ ಹಾಗೂ ಆದಿತ್ಯಹೃದಯ ಸ್ತೋತ್ರ ಪಠನೆ ಮಾಡಿ 3 ಅರ್ಘ್ಯಗಳನ್ನು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಬಿಡಬೇಕು. ಈ ಥರ ಗೊತ್ತಾಯ್ತಲ್ವಾ? ಮನೆಯ ಮೇಲೆ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ ಬಿಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಡಬಹುದು, ಇಲ್ಲ ನಿಮ್ಮ ಮನೆ ಹತ್ರದಲ್ಲಿ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಇದನ್ನು ಸಮರ್ಪಣೆ ಮಾಡಬಹುದು. ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದರ ಮೂಲಕ ಖಂಡಿತವಾಗಿ ಅದ್ಭುತವಾದ ರವಿಯ ಬಲವನ್ನು ಪಡೆದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಇದು ಸಿಂಪಲ್. ಇಲ್ಲ ಧನುರ್ಮಾಸ ನನಗೆ ದಿನ ಬೆಳಗ್ಗೆ ಎದ್ದೇಳು ಅಷ್ಟು ಚಳಿಗಾಲ ಎದ್ದೇಳಕ್ಕಾಗಲ್ಲ, ಅಥವಾ ಕೆಲಸಕ್ಕೆ ಹೋಗ್ಬೇಕು, ಅಥವಾ ಬೇರೆ ಆರೋಗ್ಯ ಬಾಧೆ ಇದೆ, ಏನೇ ಇದೆ, ನೀವು ಮಾಡುವ ವಿಶೇಷ ಹೋಮಗಳ ಬಗ್ಗೆ ತಿಳಿಸಿ, ನೀವು ಮಾಡುವ ವಿಶೇಷ ಆರಾಧನೆಗಳ ಬಗ್ಗೆ ತಿಳಿಸಿ. ಇದನ್ನು ಮಾಡ್ತೇನೆ ಸಾಧ್ಯವಾದರೆ. ಅದು ನಿಮ್ಮದು ಬಹಳ ಇಂಪಾರ್ಟೆಂಟ್, ನೀವು ಹೇಳಿ ಅಂತಂದರೆ ಆ ವಿಶೇಷ ಪರಿಹಾರ ಏನಪ್ಪ ತುಲಾರಾಶಿಯವರಿಗೆ ಅಂದರೆ, ಡಿಸೆಂಬರ್ 15ನೇ ತಾರೀಕು ಭಾನುವಾರ, ಅಂದರೆ ರವಿಯ ವಾರ, ಅವತ್ತೇ ಹುಣ್ಣಿಮೆ ಆಯ್ತಲ್ವ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂಥ ದಿವಸ. ಸೊ ಅದರಿಂದ ಅವತ್ತಿನ ದಿವಸವೇ ನಾವು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿದಾಗ ಅದು ಏನು ಮಾರ್ಗಶೀರ್ಷ ಮಾಸಾನಾಂ ಮಾರ್ಗಶೀರ್ಷ, ಮಹಾವಿಷ್ಣುವಿನ ಮಾಸ ಅದು. ಸೊ ಅದರಿಂದ ಅಂಥ ಅದ್ಭುತವಾದ ಮಹಾವಿಷ್ಣುವಿನ ಮಾಸದ ಮಾರ್ಗಶೀರ್ಷ ಪೌರ್ಣಿಮೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ನಾವು ಆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಸಹಸ್ರ ವಿಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ. ಅಷ್ಟೇ ಅಲ್ಲ, ದತ್ತ ಜಯಂತಿಯೂ ಸಹ ಇರ್ತದೆ. ಸೊ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಈ ಬಾರಿಯ ವಿಶೇಷವಾದಂತಹ ಪ್ರಸಾದ ಏನು ಗೊತ್ತಾ, ನಾವು ವರ್ಷಕ್ಕೆ ಇಡೀ ವರ್ಷದ ಒಂದು ನ್ಯೂ ಇಯರ್ ಗಿಫ್ಟ್ ಥರ ಇರಬೇಕು, ಇಡೀ ವರ್ಷ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲವಾಗಬೇಕು ಅಂತ ಒಂದು ಅದ್ಭುತವಾದಂತಹ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು 2023ನೇ ಇಸ್ವಿಯಲ್ಲಿ ಒಂದು ಸಲ ಕೊಟ್ಟಿದ್ವಿ. ಯಾಕೆಂದರೆ ಉಪರತ್ನಗಳ ಮಾಲೆ ವರ್ಷಕ್ಕೊಮ್ಮೆ ಆದರೂ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ಪುನಃ ಹೊಸದಾಗಿ ನಾವು ಒಂದು ಉಪರತ್ನಗಳ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ, ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ನನ್ನ ಜಾತಕದಲ್ಲಿ ಆ ಗ್ರಹ ಸರಿ ಇಲ್ವೇನೋ, ಈ ಗ್ರಹ ಸರಿ ಇಲ್ವೇನೋ, ಇದು ಆ ಥರ ತೊಂದರೆ ಇಲ್ಲ. ಯಾವುದೇ ಗ್ರಹ, ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ನವರತ್ನಗಳನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಅದರಲ್ಲೂ ಇದು ಉಪರತ್ನಗಳ ರತ್ನಮಾಲೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಸೆಂಬರ್ 15ನೇ ತಾರೀಕಿನ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಹೋಮ, ಸಹಸ್ರ ರವಿಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಎಲ್ಲ ಹೋಮಗಳಿಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇದು ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಬಂತು. ಒಬ್ಬರಿಗೆ ಒಂದು ಪ್ರಸಾದ ಸ್ವರೂಪವಾಗಿ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದೂ ಸಹ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರ್ತದೆ. ಸೊ ಖಾಲಿ ಆಗೋಯಿತು ಅಂತಂದರೆ ಮತ್ತೆ ಪುನಃ ನಾವು ಸಿದ್ಧಪಡಿಸ್ಲಿಕ್ಕೂ ಆಗಲ್ಲ ಅದನ್ನು ಬೇಗ. ಸೊ ಅದರಿಂದ ಬೇಗ ಬೇಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಥರ ನಿಮಗೆ ಖಂಡಿತವಾಗಿ ಕೊಡ್ತೇವೆ. ಬೇಗ ವಿವರಗಳನ್ನು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು
ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.